ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಕುಂಭರಾಶಿಯ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಇಂದಿನ ಸಂಚಿಕೆಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಯಾಕೆ ಬರುತ್ತೆ ಅನ್ನೋದಕ್ಕಿಂತ ಈ ಕಷ್ಟಗಳು ಯಾಕೆ ಮುಗಿತಾ ಇಲ್ಲ, ಕಷ್ಟಗಳು ಮುಗಿಬೇಕಾದ್ರೆ ಕುಂಭರಾಶಿಯವರು ಏನು ಮಾಡಬೇಕು, ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರುವ ಬದಲಾವಣೆಗಳೇನು, ಯಾವ ದಾರಿಯಲ್ಲಿ ಹೋದರೆ ಕುಂಭರಾಶಿಯವರು ಯಶಸ್ವಿಯಾಗ್ತಾರೆ, ಕಷ್ಟ ಎಂಥದ್ದೇ ಇದ್ದರೂ ಕೂಡ ಸುಲಭ ಪರಿಹಾರ ಯಾವ ರೀತಿ ಮಾಡಬೇಕು, ಗಂಡ ಹೆಂಡತಿ ಕಲಹ ಆಗಿರ್ಬೋದು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಸಮಸ್ಯೆಗಳಾಗಿದ್ರೂ ಕೂಡ, ಸಾಲ ಬಾಧೆಯಿಂದ ನೀವು ಬಳಲ್ತಾ ಇದ್ರೂ ಕೂಡ ಈ ಸುಲಭ ಪರಿಹಾರವನ್ನು ಎಲ್ಲರೂ ಕೂಡ ಮಾಡಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಕಾಣುತ್ತೆ. ಜೊತೆಯಲ್ಲಿ ಈ ವಿಶೇಷ ತಂತ್ರಗಳು ನಾನು ಏನು ಹೇಳ್ಕೊಡ್ತೀನಲ್ಲ, ಇದನ್ನು ಯಾರೂ ಕೂಡ ನಿಮಗೆ ತಿಳಿಸಿಕೊಡೋದಿಲ್ಲ. ಹಾಗಾಗಿ ಈ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮಾಡುವಂಥ ವಿಡಿಯೋಗಳನ್ನು ಮೊದಲು ನೀವೇ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯ ವಿಶೇಷವಾದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ, ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ, ಅಭಿವೃದ್ಧಿ, ಮನೆ, ವಾಸ್ತು ಇನ್ನಿತರ ಸಮಸ್ಯೆಗಳಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಾವು ಹೇಳೋ ಒಂದು ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎಂಥದೇ ಕಷ್ಟ ಆಗಿದ್ರೂ ಕೂಡ ನಿಮಗೆ ಅದು ಪರಿಹಾರ ಆಗುತ್ತೆ ಸ್ನೇಹಿತರೆ. ಖಂಡಿತ ನಾವು ಹೇಳೋ ಥರ ಪರಿಹಾರ ಅಂದರೆ ನಾವು ಹೇಳೋ ಪರಿಹಾರಗಳನ್ನು ಮಾಡ್ಕೊಂಡು ಹೋಗಿ. ಕುಂಭರಾಶಿ ಅಂದ ಕೂಡಲೇ ಅವರಲ್ಲಿ ಸ್ವಂತ ಮನೋಭಾವ ಜಾಸ್ತಿ ಇರುತ್ತೆ. ಹೊಸದಾದ ಹಾದಿಯನ್ನು ಸೃಷ್ಟಿಸಬೇಕು, ಹೊಸದಾದಂಥ ಏನಾದರೂ ಕಂಡುಹಿಡಿಬೇಕು ಅಂತಕ್ಕಂಥದ್ದು ಇವರ ಮನಸ್ಸಿನಲ್ಲಿ ಇರತಕ್ಕಂಥ ಯೋಚನೆ ಆಗಿರುತ್ತೆ. ಜೊತೆಯಲ್ಲಿ ಇವರ ರಾಶಿಯ ಅಧಿಪತಿ ಯಾರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಬಹಳ ಜನರಿಗೆ ಗೊತ್ತಿದೆ, ಬಹಳ ಜನರಿಗೆ ಗೊತ್ತಿಲ್ಲ. ಏನಂದರೆ ಶನಿ ನಿಮ್ಮ ರಾಶಿಯಾಧಿಪತಿ ಆಗಿರುವಂಥದ್ದು. ಶನಿ ರಾಶಿಯಾಧಿಪತಿ ಆಗ ಕೂಡಲೇ ಶನಿಯ ಫೇವರೇಟ್ ರಾಶಿ ಕೂಡ ಕುಂಭರಾಶಿನೇ ಆಗಿರುತ್ತೆ. ಹಾಗಾಗಿ ಈ ಒಂದು ಶನಿ ಅಂತಕ್ಕಂಥದ್ದು ಬಂದ ಕೂಡಲೇ ಶಿಸ್ತು ಅನ್ನುವಂಥದ್ದು ನಾವು ಕಲಿಬೇಕಾಗುತ್ತೆ. ಜೊತೆಯಲ್ಲಿ ಒಂದು ಸಂಶೋಧನಾತ್ಮಕ ಮನೋಭಾವನವನ್ನು ಕೂಡ ಇಲ್ಲಿ ಸೂಚನೆಯನ್ನು ಮಾಡುತ್ತೆ. ಕರ್ಮ ಫಲದಾತ ಅಂತ ಕೂಡ ನಾವು ಇಲ್ಲಿ ಶನಿನ ಕರಿತೀವಿ. ಇಲ್ಲಿ ಸೂಚನೆ ಮಾಡುತ್ತೆ, ಹೋರಾಟವನ್ನು ಮಾಡುವಂತಹ ಗುಣ ಇರುತ್ತೆ. ಅಂದರೆ ಏನಾದರೂ ತಪ್ಪಾಗಿ ನಡೀತಾ ಇದೆ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರುವಂಥವರಲ್ಲ. ಒಂದು ಸಣ್ಣ ಕಲ್ಲನ್ನಾದರೂ ಈ ಒಂದು ಬದಲಾವಣೆ ಕಡೆ ಇರುವಂಥದ್ದು. ಹಾಗೆ ಹೊರನೋಟಕ್ಕೆ ಇವರನ್ನು ನೋಡ್ತಾ ಇದ್ರೆ ಬಹಳ ಕಠಿಣವಾದ ವ್ಯಕ್ತಿ ಹತ್ತರ ಕಾಣ್ತಾರೆ, ಬಟ್ ತುಂಬ ಮೃದು ಸ್ವಭಾವದವರಾಗಿರ್ತಾರೆ. ಮಾನವೀಯ ಗುಣಗಳು ಹೆಚ್ಚಾಗಿರುತ್ತೆ ಇವರಿಗೆ. ಹಾಗೂ ಕುಂಭರಾಶಿ ಬಗ್ಗೆ ಹೇಳಬೇಕು ಅಂದರೆ ಮಾತಾಡಲಿಕ್ಕೆ ಪದಗಳೇ ಸಿಗೋದಿಲ್ಲ ಸ್ನೇಹಿತರೆ. ಅಷ್ಟು ಮಾತಾಡ್ಬೋದು. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರುವ 3 ಪ್ರಮುಖ ಬದಲಾವಣೆಗಳು ಅಂದರೆ ಇಷ್ಟು ದಿನ ಆಗಿದ್ದಾಯಿತು. 2026 3, 4 ಎಲ್ಲನೂ ಆಯಿತು. ಈಗ 2026ರಲ್ಲಿ ಬಂದು ನಿಂತಿದ್ದೀವಿ. ಇವತ್ತಾದರೂ ನಿಮ್ಮದು ಯಾವುದೇ ದಶೆ ನಡೀತಾ ಇದ್ದರೂ ಕೂಡ ಈ 3 ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗುತ್ತೆ. ಮೊದಲನೆಯದು ಹಣಕಾಸಿನ ವಿಚಾರದಲ್ಲಿ ಜಾಗೃತೆ. ನೀವು ಜಾಗರೂಕರು ಅಲ್ಲ. ದೊಡ್ಡ ಮಟ್ಟದ ಹಣವನ್ನು ನೀವೇನಾದರೂ ಬರುವಂತೆ ಇತ್ತು ಅಥವಾ ನಿಮಗೆ ಏನಾದರೂ ಸೆಟಲ್ಮೆಂಟ್ ಆಗೋದಿತ್ತು ಅಂದರೆ ಅದು ಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ವಿಳಂಬ ಅನ್ನೋದನ್ನು ಸೂಚನೆ ಮಾಡ್ತಾ ಇರುತ್ತೆ. ಅದನ್ನು ಯಾರಿಗಾದರೂ ದಾನವಾಗಿ ಕೊಡುವಾಗ, ಯಾಕಂದರೆ ಬಹಳ ಜನ ದಾನ ಮಾಡ್ತಾರೆ, ಅದನ್ನು ದಾನವಾಗಿ ಅಂದರೆ ಅವರು ಎಷ್ಟೇ ಕಷ್ಟದಲ್ಲಿ ಇದ್ದರೂ ಇನ್ನೊಬ್ಬ ಕಷ್ಟ ಅಂತ ಹೇಳಿದರೆ ಸಹಾಯ ಅಂತ ಹೇಳಿ ಮಾಡ್ತಾರೆ. ಯಾಕೆ ಈ ದಾನ ಅನ್ನೋ ಪದ ಹೇಳಿದೆ ಅಂದರೆ ನೀವೊಬ್ಬರಿಗೆ ಕೊಟ್ಟಿರೋ ದುಡ್ಡು ಅದು ರಿಟರ್ನ್ ಬರೋದಿಲ್ಲ. ಹಾಗಾಗಿ ಅದು ದಾನನೇ ಆಗಿಬಿಡುತ್ತೆ. ನೀವು ಸಾಲ ಅಂತಲೇ ಕೊಟ್ಟಿರ್ತೀರಿ, ಆದರೆ ಅದು ಕೊನೆಗೆ ದಾನವಾಗಿ ನಿಂತಿಬಿಡುತ್ತೆ, ಹೌದಲ್ವಾ ಅಂತ ಹೇಳಿ ಬಹಳ ಜನ ಕಮೆಂಟ್ ಮಾಡುವ ಮುಖಾಂತರ ತಿಳಿಸ್ಕೊಡ್ಬೇಕು. ಹಾಗೆ ನೀವು ಏನಾದರೂ ಇನ್ವೆಸ್ಟ್ಮೆಂಟು ಸೈಟ್ ಅಥವಾ ಅಂತ ಖರೀದಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದಾಖಲೆಗಳು ಇಲ್ಲದಂತಹ ಒಂದು ಭೂಮಿಗೆ ಕೈ ಹಾಕೋದಕ್ಕೆ ಹೋಗಬೇಕು
ಅಂದರೆ ಹೋಗಬೇಡಿ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಅನಂತರದಲ್ಲಿ ನೀವು ಆ ಭೂಮಿಗೆ ಕೈ ಹಾಕಬೇಕಾಗುತ್ತೆ. ಒಂಟಿತನವನ್ನು ಆದಷ್ಟು ದೂರ ಇಡಿ. ಆತಂಕವನ್ನು ಮಾಡುತ್ತಾ ಹೇಳುತ್ತೇನೆ, ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ತಾ ಇಲ್ಲ. ನಿಮ್ಮ ಏನೇ ಒಂದು ಭಾವನೆಗಳು ಇತ್ತು ಅಂದರೂ ಕೂಡ ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಈ ಒಂಟಿತನ ಅಂತಕ್ಕಂಥದ್ದನ್ನು ಆದಷ್ಟು ದೂರ ಮಾಡಬೇಕಾಗುತ್ತೆ. ಒಂದು ಸಂಘಟನೆಯಾಗಿ, ಒಂದು ಕುಟುಂಬವಾಗಿ ನೀವೆಲ್ಲರೂ ಕೂಡ ಜೀವನವನ್ನು ನಡೆಸಬೇಕಾಗುತ್ತೆ. ಆಗ ಮಾತ್ರ ನೀವು ಖಂಡಿತವಾಗ್ಲೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಮತ್ತು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಒಂದು ಟೈಮನ್ನು ನೀವು ಕಳಿಬೇಕಾಗುತ್ತೆ ಸ್ನೇಹಿತರೆ. ಆಗ ಮಾತ್ರ ನಿಮಗೆ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆರೋಗ್ಯದ ಕಡೆ ಗಮನ ಅಂತಕ್ಕಂಥದ್ದು ಇಲ್ಲಿ ಕುಂಭರಾಶಿಯವರು ಕೊಡಬೇಕಾಗುತ್ತೆ. ಕೆಲಸದಲ್ಲಿ ಒತ್ತಡ ಇದ್ದರೂ ಕೂಡ ಸರಿಯಾಗಿ ಸಮಯ ಯಾವುದು ಇರುತ್ತೋ ಆ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿದ್ದೆಯನ್ನು ಮರಿಬೇಡಿ ಸ್ನೇಹಿತರೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತೇನೆ. ಮುಖ್ಯವಾಗಿ ಕಾಲು ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇಲ್ಲಿ ಕುಂಭರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಪರಿಹಾರಗಳು ನೀವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮುಂದಿನ ಒಂದು ಭಾಗ ಅಂದರೆ ಪರಿಹಾರದ ಭಾಗದಲ್ಲಿ ತಿಳಿಸಿಕೊಡ್ತೇನೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಆದರೆ ಕೈಯಲ್ಲಿ ಉಳಿತಾ ಇಲ್ಲ, ಇಂದು ತಪ್ಪಿದರೆ ಇನ್ನೊಂದು ಸಮಸ್ಯೆ ಆಗ್ತಾನೇ ಇರುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ಅಡೆತಡೆಗಳಾಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನು ಕಾಡ್ತಾ ಇದೆ. ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂಥದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನು ಸರಿಯಾದ ವಿಧಾನದಲ್ಲಿ ಧರಿಸುವುದರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುಯಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನು ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನು ತಡೆದು ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ದೈವ ಬಲವನ್ನು ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಅಂದರೆ ಈ ಮಣಿಗಳನ್ನು ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ನೀವು ತಗೋಬೇಕಾಗುತ್ತೆ. ಅಂದರೆ ಕೆಲವು ಕಡೆ ಸಿಗುತ್ತೆ ಇದು ಸ್ನೇಹಿತರೆ, ಅವರು ಮಾಡಿಕೊಡ್ತಾರೆ. ನಾವು ಅಮೌಂಟನ್ನು ಪೇ ಮಾಡಿದ್ರೆ ಅವರು ನಮ್ಮ ಹೆಸರಲ್ಲಿ, ಮನೆ ದೇವರ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ಅದು ಆನ್ಲೈನ್ ಮುಖಾಂತರ ಕೂಡ ಸಿಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ ಅಂತ ಹೇಳ್ತಾರೆ, ಆದರೆ ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂಥ ಇನ್ವೆಸ್ಟ್ಮೆಂಟು. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳಿ ಸ್ನೇಹಿತರೆ. ಖಂಡಿತ ನೀವು ಯಾವ ರಾಶಿಗೆ ಯಾವ ಮಣಿ ಅನ್ನೋದನ್ನು ಖಂಡಿತ ನೀವು ತಿಳ್ಕೊಂಡು ಅದನ್ನು ನೀವು ಧರಿಸಬೇಕಾಗುತ್ತೆ. ಮತ್ತು ಜೀವನ ಬದಲಾಗಲಿಕ್ಕೆ ಈ 3 ಗುಟ್ಟುಗಳು ಸಾಕು. ಈ 3 ಗುಟ್ಟುಗಳನ್ನು ಕುಂಭರಾಶಿಯವರು ಗುಪ್ತವಾಗಿ ತಿಳ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು, ಖಂಡಿತ ಶುಭವಾಗುತ್ತೆ. ಪಾಯಿಂಟ್ ನಂಬರ್ 1 ಏನಂದರೆ ನಿಮ್ಮ ಯೋಜನೆಗಳು ಅಥವಾ ನಿಮ್ಮ ಪ್ಲಾನ್ ಏನಿದ್ರೂ ಕೂಡ ಅದನ್ನು ಗುಪ್ತವಾಗಿ ನೀವು ಇಟ್ಟಿರಬೇಕಾಗುತ್ತೆ. ಹೊಸ ಐಡಿಯಾ ಅಥವಾ ನಿಮ್ಮ ತಲೆಗೆ ಏನೇ ಬಂದರೂ ಕೂಡ ಅದನ್ನು ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಕೆಲಸ ಪೂರ್ಣ ಆಗೋವರೆಗೂ ಯಾರ ಜೊತೆನೂ ಇದರ ಕುರಿತಾಗಿ ನೀವು ಮಾತಾಡಬೇಡಿ. ಯಾಕಂದರೆ ಮಾತಾಡಿ ಬಿಟ್ಟಾಗ ಅವರದೊಂದು ದೃಷ್ಟಿಗಳು, ಕೆಟ್ಟ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ಬಿದ್ದು ಕೆಲಸ ಹಾಳಾಗುವಂಥ ಸಾಧ್ಯತೆ ತುಂಬ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಜೊತೆಯಲ್ಲಿ ಇರುವಂಥ ವಿಚಾರ, ಹಳೆಯ ತಪ್ಪುಗಳಿಂದ ನೀವು ಕಲಿಬೇಕಾಗುತ್ತೆ. ಅಂದರೆ ಏನೋ ಒಂದು ತಪ್ಪು ನಡೆದಿರುತ್ತೆ, ನಿಮ್ಮ ಕೈಯಿಂದ ಬೇಕು ಅಂತ ಅಲ್ದಿದ್ರೂ ಅದು ಅಚಾತುರ್ಯದಿಂದ ನಡೆದಿರುವಂಥದ್ದು, ಅನಾಹುತ ನಡೆದಿರುವಂಥ ಆಗಿರುತ್ತೆ. ಅಥವಾ ಇನ್ನೊಬ್ಬರು ಮಾಡಿರುವಂಥ ತಪ್ಪನ್ನು ಕೂಡ ನೋಡಿ ಇದನ್ನು ಮಾಡಬಾರ್ದು ಅಂತಕ್ಕಂಥ ತಿದ್ದುಕೊಳ್ಳುವಂತಹ ಗುಣ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ಹಳೆಯ ತಪ್ಪುಗಳನ್ನು ನೋಡಿ ನಿಮ್ಮನ್ನು ನೀವು ತಿದ್ದುಕೊಳ್ಳಿ, ಖಂಡಿತವಾಗಲೂ ಶುಭವಾಗುತ್ತೆ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂಥ ಕೂಡ ಒಂದು ವಿಶೇಷವಾದಂಥ ಗುಣ. ಆ ಗುಣವನ್ನು ನೀವು ಯಥೇಚ್ಛವಾಗಿ ರೂಢಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಸ್ನೇಹಿತರೆ. ಯಥೇಚ್ಛವಾಗಿ ರೂಢಿಸಿಕೊಳ್ಳಿ. ಮತ್ತು ಹಾಗೂ ಶಾರ್ಟ್ಕಟ್ ಬೇಡ. ಯಾಕಂದರೆ ನೀವು ಶಾರ್ಟ್ಕಟ್ ತಗೊಂಡಾಗ ಕೆಲಸ ಕಾರ್ಯಗಳೆಲ್ಲವೂ ಹಾಳಾಗಿಬಿಡುತ್ತೆ. ಕುಂಭರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಇವತ್ತಿಂದ ನಾಳೆಗೆ ದುಡ್ಡು ಬೇಕು, ನನಗೆ ಟ್ರೇಡಿಂಗ್ ಮಾಡ್ತೀನಿ, ಟ್ರೇಡಿಂಗಲ್ಲಿ ದುಡ್ಡಾಗಿಬಿಡಬೇಕು, ಅಥವಾ ಒಂದು ಕಷ್ಟಪಡದೇನೆ ಯಾವುದೇ ಒಂದು ಲಂಚ ತಗೋಬಿಡಬೇಕು, ಇದೆಲ್ಲ ನೀವು ಮಾಡ್ತೋ ಅಂದರೆ ಖಂಡಿತವಾಗ್ಲೂ ಕೂಡ ಏಟು ತಿಂತೀರಿ, ಸರಿಯಾದ ಏಟನ್ನೇ ತಿಂತೀರಿ. ಹಾಗಾಗಿ ನೀವು ಕುಂಭರಾಶಿಯವರು ಅರ್ಥ ಮಾಡ್ಕೋಬೇಕಾಗಿರೋದು ಸ್ಲೋ ಮನಿ, ಅಂದರೆ ದುಡ್ಡು ಬರುವಂಥದ್ದು ನಿಧಾನವಾಗಿ ಬರುವಂಥ ದುಡ್ಡು ನಿಮ್ಮನ್ನು ಶಾಶ್ವತವಾಗಿ ಕಾಯುತ್ತೆ. ರಾಶ್ಯಾಧಿಪತಿ ಶನಿ ಅಂತಕ್ಕಂಥದ್ದನ್ನು ಯಾವಾಗಲೂ ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ನೀವು ದುಡ್ಡು ಮಾಡೋದಕ್ಕೆ
ಯಾವಾಗ ಶಾರ್ಟ್‌ಕಟ್ ಹಿಡಿತೀರೋ ಆಗಲೇ ಹೊಡೆತವನ್ನು ತಿನ್ನೋದು. ಈ ಮಾತನ್ನು ತಾವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಳಿ. ಹಾಗೂ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ಲೆಟ್‌ಗಳು ಕುಂಭರಾಶಿಗೆ ಕುರಿತಾಗಿರ್ತಕ್ಕಂಥ ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಆವತ್ತಿನಿಂದಲೂ ಒಂದು ಸಂಪನ್ಮೂಲಗಳು ಎಲ್ಲವೂ ಕೂಡ ಇರುತ್ತೆ. ಜ್ವಾಲಾಮುಖಿಗಳೇ ಹಾಗಾಗಿ ಒಂದು ಭೂಮಿಯ ಅಡಿಯಲ್ಲಿ ಸಿಗುವಂಥ ರತ್ನಗಳ ಕುಂಭರಾಶಿಗೆ ಸಂಬಂಧಪಟ್ಟಿರುವಂಥದ್ದು ಶನಿಗೆ ಸಂಬಂಧಪಟ್ಟಿರುವಂಥದ್ದನ್ನು ಯಾಕೆ ಧರಿಸಿಕೊಳ್ಬೇಕು ಅಂದರೆ ಶನಿಯ ಅಂದರೆ ಉಪಟಳ ಕಮ್ಮಿ ಆಗಲಿಕ್ಕೆ, ಕಷ್ಟಗಳು ಕಮ್ಮಿ ಆಗಲಿಕ್ಕೆ ಅಂದುಕೊಂಡು ಕೆಲಸ ಕಾರ್ಯಗಳು ಪಾಸಿಟಿವ್ ರೀತಿಯಲ್ಲಿ ಆಗಲಿಕ್ಕೆ ಈ ಒಂದು ರತ್ನಗಳನ್ನು ತಾವೆಲ್ಲರೂ ಕೂಡ ಧರಿಸ್ಕೋಬೇಕಾಗುತ್ತೆ. ಆರೋಗ್ಯ ಸಮಸ್ಯೆಗಳು, ವ್ಯಾಪಾರ ವ್ಯವಹಾರ ಸಮಸ್ಯೆಗಳು, ಮದುವೆ, ಗಂಡ ಹೆಂಡತಿ ಸಮಸ್ಯೆಗಳು, ವಿಳಂಬ ಆಗುವಂಥದ್ದು, ಯಾವುದೇ ಕೆಲಸದಲ್ಲಿ ದುಡ್ಡು ಬರದೇ ಇರುವಂಥದ್ದು, ಜೊತೆಗೆ ಗುರುವಿನ ಬಲ ಪ್ರಾಪ್ತಿಯಾಗಲಿಕ್ಕೆ ಇರುವಂಥದ್ದು, ಈ ಮಣಿಗಳನ್ನು ತಾವೆಲ್ಲರೂ ಕೂಡ ಧರಿಸಿಕೊಳ್ಳೋದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ಇದರ ಉಪಯೋಗ ಬಹಳಷ್ಟು ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಧರಿಸಿಕೊಳ್ಳಿ. ಜೊತೆಗೆ ಓಂ ಶಂ ಶನೀಶ್ವರಾಯ ನಮಃ ಈ ವಿಶೇಷ ಬೀಜ ಮಂತ್ರವನ್ನು ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಳಿ. ದಿನನಿತ್ಯ ಅಥವಾ ಶನಿವಾರದ ದಿನ ಆದರೂ ಸರಿ 108 ಬಾರಿ ಬೆಳಗಿನ ಹೊತ್ತು ಈ ಮಂತ್ರದ ಜಪವನ್ನು ಮಾಡಬೇಕಾಗುತ್ತೆ. ಪ್ರತಿ ಶನಿವಾರ ಸಾಯಂಕಾಲ ಅಂದರೆ ಸಂಧ್ಯಾ ಕಾಲದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವೆಲ್ಲರೂ ಕೂಡ ಭೇಟಿಯನ್ನು ಕೊಡಬೇಕಾಗುತ್ತೆ. ಹಾಗೂ ಅಲ್ಲಿ ವಿಶೇಷವಾಗಿ ಹನುಮಾನ್ ಚಾಲಿಸವನ್ನು ಓದ್ತಕ್ಕಂಥದ್ದು ಕೂಡ ವಿಶೇಷ ಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿ ಮಾಡುತ್ತೆ. ದಾನ ಅಂತಕ್ಕಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ದಾನ ಅನ್ನೋದು ಬಹಳ ಶ್ರೇಷ್ಠವಾದಂಥ ವಿಚಾರ. ಯಾಕೆಂದರೆ ನೀವು ಏನೇನೋ ಕಳ್ಕೊತಾ ಇರ್ತೀರಿ. ಒಂದು ಸುಲಭವಾದ ಪರಿಹಾರ ಹೇಳ್ತೀನಿ, ದಾನವನ್ನು ಮಾಡಲಿಕ್ಕೆ ಕಲಿಯಿರಿ. ದಾನ ಅಂದರೆ ಏನು, ನೀವು ಶ್ರಮದಾನವನ್ನು ಮಾಡಿ. ಅಂದರೆ ಯಾವುದೋ ಒಂದು ವೃದ್ಧಾಶ್ರಮ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತಲ್ಲ. ಯಾಕಂದರೆ ನೀವು ಕೊಡುವಂಥ ದುಡ್ಡು ಅವರು ಯಾವ ರೀತಿ ಬಳಸ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿಗೆ ಬೇಕಾದಂಥ ವಿಚಾರಗಳಾಗಿರಬಹುದು, ಅಲ್ಲಿ ಒಂದು ಏನೋ ಮಲಗೋದಕ್ಕೆ ಹಾಸಿಗೆ ಇಲ್ವಾ, ಹಾಸಿಗೆಯನ್ನು ಕೊಡಿ, ಅಥವಾ ತಿನ್ನೋದಕ್ಕೆ ಆಹಾರ ಇಲ್ಲ ಅಂದರೆ ಆಹಾರವನ್ನು ಅಲ್ಲಿಗೆ ತಲುಪಿಸಿ, ಅಥವಾ ವಿಶೇಷವಾಗಿ ಮಾತ್ರೆಗಳನ್ನು ಕೊಡಿಸುವಂಥದ್ದು, ಅಲ್ಲಿಯವರಿಗೆ ಇವೆಲ್ಲವೂ ಕೂಡ ಶುಭ ಫಲವನ್ನು ಪ್ರಾಪ್ತಿಯಾಗುತ್ತೆ. ಯಾಕಂತಂದರೆ ತುಂಬ ಒಳ್ಳೆಯ ಕೆಲಸ ಮಾಡುವಂತಹ ಒಂದು ವೃದ್ಧಾಶ್ರಮದವರು ಇದ್ದಾರೆ. ಜೊತೆಯಲ್ಲಿ ದುಡ್ಡು ಮಾಡಲಿಕ್ಕೆ ಅಂತ ಹೇಳಿದವರು ಇರೋದ್ರಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ವಿಶೇಷ ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತೆ. ಹಾಗೂ ಶನಿವಾರ ಸಂಜೆ ಅಶ್ವತ್ಥದ ಮರ ಏನಿರುತ್ತೆ, ಅಥವಾ ನಮ್ಮ ಪೀಪಲ್ ಟ್ರೀ ಅಂತ ಹೇಳ್ತಾರೆ, ಹರಳಿ ಮರ ಅಂತ ಹೇಳ್ತಾರೆ, ಈ ಮರದ ಕೆಳಗಡೆ ಒಂದು ಎಳ್ಳೆಣ್ಣೆಯ ಬತ್ತಿಯನ್ನು ತೆಗೆದುಕೊಂಡು ದೀಪವನ್ನು ಹಚ್ಚಿಕೊಂಡು ಬನ್ನಿ. ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತಕ್ಕಂಥದ್ದನ್ನು ನೀವು ನಿಮ್ಮ ಕಣ್ಣಾರೆ ನೋಡಿ ತಿಳ್ಕೊಬಹುದು. ಇದಿಷ್ಟು ಕುಂಭರಾಶಿಯ ಕುರಿತಾಗಿರ್ತಕ್ಕಂಥ ವಿಚಾರಗಳಾಗಿತ್ತು. ಮತ್ತು ಮುಂದಿನ ವಿಚಾರ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.